ನಮಸ್ತೆ ಫ್ರೆಂಡ್ಸ್, ಕೂಟ್ ಟ್ರೀಟ್ ಕುಕಿಂಗ್ ಆ್ಯಂಡ್ ಬೇಕಿಂಗ್ ಚಾನಲ್ಗೆ ಸ್ವಾಗತ. ಸೊ ನಾನು ಇವತ್ತೊಂದು ಹೆಲ್ದಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣು, ಅಕ್ಕಿ ಪುಡಿ, ತುಪ್ಪ, ಬೆಲ್ಲ ಹಾಗೂ ಗ್ರೇಟೆಡ್ ಕೊಕೊನಟ್. ಬೆಲ್ಲ ಅಥವಾ ಸಕ್ಕರೆನಾದರೂ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ಕಟ್ ಮಾಡಿಕೊಂಡು ಅದನ್ನ ಸ್ಟೀಮಿಗೆ ಇಟ್ಕೋಬೇಕು, ಚೆನ್ನಾಗಿ ಬಾಯ್ಲ್ ಆಗಲಿ. ಸೊ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ ಚಾನಲ್ಗೆ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಫಾಲೋ ಮಾಡಿ. ಸೊ ಈಗ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದನ್ನು ನಾನು ಸ್ವಲ್ಪ ಹೊತ್ತು ಹೊರಗಡೆ ತೆಗೆದಿಟ್ಟು ಬಿಸಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬೆಲ್ಲದ ಪುಡಿ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ. ಸೊ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಗ್ರೈಂಡ್ ಆಗಿರೋದು ಹೇಗೆ ಅಂತ. ಸೊ ಇದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೀರೇನು ಹಾಕಬೇಡಿ, ಬಾಳೆಹಣ್ಣು ಮತ್ತು ಬೆಲ್ಲದ ಪುಡಿ ಅಥವಾ ಸಕ್ಕರೆ ಯೂಸ್ ಮಾಡಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದು ಫುಲ್ ಶಿಫ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹಾಗೆ ಒಂದು ಸಣ್ಣ ಬೌಲಷ್ಟು ಅಕ್ಕಿ ಪುಡಿನ ತೊಗೋಬೇಕು. ನಾನಿಲ್ಲಿ ಒಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಎಷ್ಟು ಹದ ಬೇಕು. ತುಂಬ ಗಟ್ಟಿ ಮಾಡಬೇಡಿ ಹಿಟ್ಟು. ನಾರ್ಮಲ್ ಶೇವಿಗೆ ಮಾಡುವಾಗ ಎಷ್ಟು ಹಿಟ್ಟು ಹದ ಇರುತ್ತೋ ಆ ಹದ ಇದ್ದರೆ ಸಾಕು. ಸೊ ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇದಕ್ಕೆ ನಾನು ಒಂದೆರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನ ಕೂಡ ಹಾಕ್ಕೋತಿದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೇನು ಹಾಕಬೇಡಿ, ಬರೀ ಇಷ್ಟು ಇಂಗ್ರೀಡಿಯೆಂಟ್ಸ್ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಹಿಟ್ಟು. ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಹಾಗೆ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಈಗ ನಾನು ಶಾವಿಗೆಗೆ ಎಣ್ಣೆ ಸವರ್ಕೊಂಡು ಒಂದು ಬಾಳೆ ಎಲೆಗೆ ಗ್ರೇಟೆಡ್ ಕೊಕೊನಟ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ಈ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಶಾವಿಗೆನ ಇದು ಮಾಡಬೇಕು. ಸೊ ಗ್ರೇಟೆಡ್ ಕೊಕೊನಟ್ ಹಾಕಬೇಕು ಅಂತಲೇ ಇಲ್ಲ. ಸೊ ನಾನು ಇದು ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಹಾಕಿದ್ದೀನಿ. ನೀವು ಬೇಕಾದರೆ ಪ್ಲೇನ್ ಮಾಡ್ಬೋದು. ಸೊ ನೋಡಿ ನಿಮಗೆ ಯಾವ ಥರ ಕಂಫರ್ಟೇಬಲ್ ಆ ಥರ ಮಾಡ್ಕೋಬೋದು. ಸೊ ನಾನು ಈ ಥರ ಮಾಡ್ತೀನಿ. ಈ ಥರ ಮಾಡಿ ಸೊ ಈಗ ಪುನಃ ಇದನ್ನು ಸ್ಟೀಮಿಗೆ ಇಡ್ತಾ ಇದ್ದೀನಿ. ಸೊ ನೀರು ಬಿಸಿ ಆಗಿದೆ. ಸೊ ಸ್ಟೀಮ್ಗೆ ಇಟ್ಕೊಳ್ಳೋಣ. ಈಗ ನಾಲ್ಕು ಒಮ್ಮೆಲೆ ಇಡ್ತಾ ಇದ್ದೀನಿ ನಾನು. ಸೊ ಇದೇನು ಅಂಟೋದಿಲ್ಲ. ಸೊ ಅದರಿಂದ ಬೆಲ್ಲ ಹಾಕಿರೋದ್ರಿಂದ ಬಾಯ್ಲ್ ಆದಾಗ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಸಕ್ಕರೆಗಿಂತ ಬೆಲ್ಲನೇ ಯೂಸ್ ಮಾಡಿರೋದು, ಅದಕ್ಕೆ ಬೆಲ್ಲ ಟ್ರೈ ಮಾಡಿ. ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಇದನ್ನ ತೆಗಿತಾ ಇದ್ದೀನಿ ಈಗ. ಸೊ ಇಲ್ಲಿ ನೋಡ್ಬೋದು ರೆಡಿ ಆಗಿದೆ. ನಾನೀಗ ಪ್ಲೇಟಿಗೆ ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಇದನ್ನ ನಾನೀಗ ಕೊಕ್ಕರನ್ನ ಹೇಗೆ ಸ್ಪ್ರೆಡ್ ಮಾಡಿದೆ ಅದನ್ನ ಉಲ್ಟಾ ಹಾಕ್ತಾ ಇದ್ದೀನಿ. ಸೊ ನೀವು ಸರ್ವ್ ಮಾಡಬೇಕಾದ್ರೆ ಇದಕ್ಕೆ ತುಪ್ಪ ಅಥವಾ ಜೇನುತುಪ್ಪ ಕೂಡ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.